ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಒಂದು ಸಿಂಪಲ್ಲಾಗಿರೋ ಡಿಸೈನ್ನ ಹೇಳ್ಕೊಡ್ತಿದ್ದೀನಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಒಂದೇ ಕಲರ್ ಇದೆ ನೋಡಿ, ಮೆಂತ್ಯ ಕಲರ್ ಒಂದೇ ಇದೆ, ಮತ್ತು ಜರಿ ಗೋಲ್ಡ್ ಜರಿ ಇದೆ. ಹಾಗಾಗಿ ನಾನು ಗೋಲ್ಡು ಮತ್ತು ಮೆಂತ್ಯ ಕಲರ್ ತೊಗೊಂಡಿದ್ದೀನಿ. ಇದಕ್ಕೆ ಬೀಡು ನೋಡಿ, ಈ ಥರ ಸ್ಮಾಲ್ ಬೀಡು ಮತ್ತು ರೋಸ್ ಬೀಡು, ಇದನ್ನೆರಡೂ ಇವತ್ತು ನಾನು ಈ ಡಿಸೈನ್ಗೆ ಯೂಸ್ ಮಾಡ್ತಿದ್ದೀನಿ. ನೋಡಿ, 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಇಲ್ಲಿ ಫಸ್ಟು ಈ ಥರ ಸ್ಯಾರಿಗೆ ಗಂಟಾಕಿಟ್ಕೊಂಡಿದ್ದೀನಿ. 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಗಂಟಾಕಿದ್ನಲ್ಲ ಅಲ್ಲೇ ಹೋಗಿ ಒಂದು ಸಲ ಲಾಕ್ ಮಾಡಬೇಕು, ಮತ್ತು ಇನ್ನೊಂದು ಸಲ ಪಕ್ಕದಲ್ಲಿ ಲಾಕ್ ಮಾಡ್ಕೋಬೇಕು. ನಾನು ಬೇಸಿಕ್ಗೆ ಗೋಲ್ಡು ಯೂಸ್ ಮಾಡ್ತಿದ್ದೀನಿ. ಥ್ರೆಡ್ಡು 1 2 3 4 5 6 6 ಚೈನ್ ನೋಡಿ, 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇವಾಗೊಂದು ಫ್ಲವರ್ ಬೀಡನ್ನ ದಾರ ಮೇಲೆ ಮಾಡಿ ನೋಡಿ ಈ ಥರ ಹಾಕ್ಕೋಬೇಕು, ಮತ್ತು ಬೀಡ್ ಲಾಕ್ ಮಾಡಿ ನೋಡಿ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ. ಮತ್ತು 6 ಚೈನ್ 2 4 5 6 ನೋಡಿ ಈ ಥರ 6 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ಇವಾಗ 5 ಚೈನ್ 5 ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 6 ಚೈನ್ 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸ್ತಿದೆ. ಮತ್ತು ಇವಾಗ ಫ್ಲವರ್ ಬೀಡ್ ಹಾಕಿ ಲಾಕ್ ಮಾಡಿ ಇವಾಗ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇದೇ ಟೈಪು. ಫಸ್ಟ್ ಮಾತ್ರ 6 ಚೈನು, ನೆಕ್ಸ್ಟು ಬೀಡು, ಆಮೇಲೆ 6 ಚೈನು ಮತ್ತು 5 ಚೈನ್ 6, ಆಮೇಲೆ ಬೀಡು. ಇದೇ ರೀತಿ ಸ್ಯಾರಿ ಫುಲ್ಲು ಮಾಡಬೇಕು. ನೋಡಿ ಸ್ಯಾರಿ ಫುಲ್ಲು ಈ ಥರನೇ ಕಂಪ್ಲೀಟ್ ಮಾಡ್ಕೊಂಡೋಗಿ ನೋಡಿ 6 ಮತ್ತು ಬೀಡು ಮತ್ತು 6 5 6 ಇದೇ ರೀತಿ ಸ್ಯಾರಿ ಫುಲ್ಲು ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ. ನೋಡಿ ನೆಕ್ಸ್ಟ್ ಸ್ಟೆಪ್ಪು ನಾನಿಲ್ಲೇ ಲಾಕ್ ಮಾಡ್ಕೊಂಡಿದ್ದೀನಿ. ಫಸ್ಟು 2 ಟೈಮು ಸ್ಯಾರಿಗೆ ಲಾಕ್ ಮಾಡಿದ್ನಲ್ಲ ಅಲ್ಲೋಗಿ ನಾನು ಮತ್ತೆ ಗಂಟಾಕಿಟ್ಕೊಂಡಿದ್ದೀನಿ ಥ್ರೆಡ್ನ. ಮತ್ತು ನಾನು ಗೋಲ್ಡ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ಮತ್ತು ಅದೇ ಲೂಪಲ್ಲಿ ಹೋಗಿ ದಾರ ತಂದು ಫಸ್ಟ್ ಒಂದು ಸಲ ಲಾಕ್ ಮಾಡ್ಕೋಬೇಕು, ಆಮೇಲೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ನೋಡಿ 6 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಬ್ಯಾಕ್ ಸೈಡ್ ದಾರ ಇದೆಯಲ್ಲ ಬೀಡಿಂದೆ, ಅದರಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡ್ಕೋಬೇಕು. 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ಈ ಥರ ಡಬಲ್ ಕ್ರೋಶ ಮಾಡಬೇಕು. ನೋಡಿ ಸೂಜಿ ಮೇಲೆ ದಾರ ತಗೊಬಂದು ಮತ್ತು ಬ್ಯಾಕ್ ಸೈಡಿಂದ ದಾರ ತಂದು ನೋಡಿ 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ಇದೇ ರೀತಿ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ನೋಡಿ 5 ಟೈಮ್ ಆಯಿತು, 5 ಡಬಲ್ ಕ್ರೋಶ ಆಗಿದೆ. ಇವಾಗ 1 ಚೈನ್ 5 ಕಂಬ ಆದಮೇಲೆ 1 ಚೈನು, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಅದೇ ಬೀಡ್ ಹಿಂದೆ ದಾರಕ್ಕೆ ಮತ್ತು 5 ಕಂಬ ಹಾಕೋಬೇಕು.
ನೋಡಿ ಈ ಸೈಡೂ 5 ಆಗಿದೆ. ಇವಾಗ ನೋಡಿ ಇಲ್ಲಿ 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಟೋಟಲಿ 10 ಕಂಬ ಆಯಿತು. ಮತ್ತು 1 ಚೈನ್ ಹಾಕ್ಕೊಂಡಿದ್ದೀವಿ ಮಧ್ಯದಲ್ಲಿ. ಇದು ಕುಚ್ಚು ಕಟ್ಟೋಕ್ಕೋಸ್ಕರ ಹಾಕಿರೋದು ಚೈನು. ನೋಡಿ ಈ ಥರ ಮಿನಿ ಆರ್ಚ್ ಬರುತ್ತೆ. ಮತ್ತು ಅಲ್ಲಿಂದನೇ ಈ 5 ಚೈನ್ ಗ್ಯಾಪ್ ಇದೆಯಲ್ಲ ಅದರಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ನೋಡಿ 1 ಟೈಮ್ ಆಯಿತು. ಡಬಲ್ ಕ್ರೋಶೆ ನೋಡಿ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಈ ರೀತಿ ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ನೋಡಿ ಈ ಥರ ನೋಡಿ. ಇವಾಗ 6 ಕಂಬ ಆಯಿತು. 1 2 3 4 5 6 ಆಗಿದೆ. ಇವಾಗ ಒಂದು ಸ್ಮಾಲ್ ಬೀಡು ದಾರ ಮೇಲೆ ತಂದು ನೋಡಿ ಈ ಥರ ಬೀಡ್ ಹಾಕ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಅದೇ ಚೈನಲ್ಲಿ ಅದೇ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸೈಡ್ 6 ಮಾಡಿದ್ದೀವಲ್ಲ ಅದೇ ರೀತಿ ಈ ಸೈಡೂ 6 ಮಾಡ್ಕೋಬೇಕು. ಫೋರ್ ಟೈಮ್ ಆಯಿತು. ಫೈವ್ ಮತ್ತು 6 ಟೈಮ್ ಆದಮೇಲೆ ಮತ್ತೆ ನೋಡಿ ಇಲ್ಲೋಗಿ 6 ಚೈನಲ್ಲಿ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಬ್ಯಾಕ್ ಸೈಡ್ ಇದೆಯಲ್ಲ ಬೀಡಿಂದೆ ದಾರಕ್ಕೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ನೋಡಿ ಮತ್ತೆ ಆರ್ಚ್ ಮಾಡಿದ್ದೀನಿ. ನೋಡಿ ಇದೇ ರೀತಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ ಇಲ್ಲಿ ಮಾತ್ರ 12 ಬರುತ್ತೆ ಬೀಡು, ಮಧ್ಯ ಬರುತ್ತೆ 6, ಈ ಸೈಡ್ 6, ಇಲ್ಲಿ 5 ಬರುತ್ತೆ ಬೀಡ್ ಹತ್ರ, ಇಲ್ಲಿ 5 ಮತ್ತು ಇಲ್ಲಿ 5 ಬರುತ್ತೆ, ಮಧ್ಯ 1 ಚೈನ್ ಬರುತ್ತೆ. ಇದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಈ ಸ್ಯಾರಿ ಫುಲ್ಲು ಕಂಟಿನ್ಯೂ ಆದಮೇಲೆ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಫುಲ್ಲು ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ. ನೀವು ಕುಚ್ಚಬೇಡ ಅಂದ್ರೂ ಇದೇ ರೀತಿ ಬೇಕಾದರೆ ಬಿಡ್ಬೋದು, ಕುಚ್ಚು ಹಾಕ್ತಲೇ ಹಾಗೇನೂ ಬಿಡ್ಬೋದು. ನೋಡಿ ಚೆನ್ನಾಗಿ ಕಾಣಿಸುತ್ತೆ, ಡಿಸೈನು ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ಬೀಡಿದೆ, ಇಲ್ಲಿ ಕುಚ್ಚು ಕಟ್ಕೋಬೇಕು. ಸಿಂಪಲ್ಲಾಗಿದೆ, ಇವೇನೂ ಇರಲ್ಲ ಈ ಸ್ಯಾರಿಗೆ. ಯಾಕಂದರೆ ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾರು ಜಾಸ್ತಿ ಹೆವಿ ಇರೋದು ಮತ್ತು ಬೀಡ್ ಇರೋದು ಜಾಸ್ತಿ ಲೈಕ್ ಮಾಡಲ್ಲ. ನೋಡಿ ನೀವು ಈ ಥರ ಡಿಸೈನ್ನ ಅವ್ರಿಗೆ ಹಾಕ್ಕೊಟ್ರೆ ತುಂಬ ಇಷ್ಟ ಆಗುತ್ತೆ. ನಾನು ಕುಚ್ಚೆಲ್ಲ ಕಟ್ಟಾದಮೇಲೆ ಈ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಫೈನಲಾಗಿ ಡಿಸೈನು ಈ ಥರ ಬಂದಿದೆ. ನೋಡಿ ಈ ಥರ ಕಾಣಿಸ್ತಿದೆ ಡಿಸೈನು. ಫೈನಲಾಗಿ ನಾನು 82 ದಾರನ ಡಬಲ್ ಮಾಡಿ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ. ಇದರಲ್ಲಿ ಕಲರ್ ಏನಾದರೂ ಇದ್ದಿದ್ದರೆ, ಕಲರ್ ಕಾಂಬಿನೇಷನ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರೋದು. ಇದರಲ್ಲಿ ಕಲರ್ ಏನೂ ಇರಲಿಲ್ಲ, ಗೋಲ್ಡ್ ಜರಿ ಇತ್ತು, ಹಾಗಾಗಿ ಗೋಲ್ಡು ಮತ್ತು ಮೆಂತ್ಯ ಕಲರ್ ಎರಡೇ ಬಂದಿದ್ದು. ಅದಕ್ಕೆ ಈ ಥರ ಬಂದಿದೆ ಡಿಸೈನು. ಇಲ್ಲಾಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ನ ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕೋದ್ರಿಂದ ಹೆವಿನೂ ಇರಲ್ಲ, ತುಂಬ ಲುಕ್ಕಾಗೂ ಬರುತ್ತೆ. ಬೀಡು ಏನು ಜಾಸ್ತಿ ಇರಲ್ಲ ಇದರಲ್ಲಿ, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೀವು ಈ ಡಿಸೈನ್ ಒಂದು ಸಲ ಟ್ರೈ ಮಾಡಿ. ಈ ಡಿಸೈನ್ಗೆ 300 to 350 ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.